ಎಲ್ಲರಿಗೂ ನಮಸ್ಕಾರ. ಮಾರ್ಕೆಟಲ್ಲಿ ಫೇಕ್ ORS ಇದೆ. ಗೊತ್ತಾ ನಿಮ್ಗೆ? ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ORS ಬದಲು ORSL ಅಂತ ಒಂದು ಶುಗರಿ ಡ್ರಿಂಕ್‌ನ ORS ಅಂತ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಡಯರಿಯಾ ಅಂದ್ರೆ ವಾಂತಿ, ಭೇದಿ, ಜ್ವರ ಏನಾರ ಬಂದಾಗ ORS ಕುಡ್ಸಿ ಅಂತ ಡಾಕ್ಟರ್ ಹೇಳ್ತಾರೆ. ಮೆಡಿಕಲ್‌ಗೆ ಹೋದಾಗ ORS ಬದಲು ORSL ಅಂತಿರುತ್ತೆ. ಅದು ಒಂದು ಸಾಫ್ಟ್ ಡ್ರಿಂಕ್. ಅಂದ್ರೆ ಶುಗರಿ ಡ್ರಿಂಕ್, ಕೂಲ್ ಡ್ರಿಂಕ್ ಇರುತ್ತಲ್ಲ ಆ ರೀತಿ. ಅದನ್ನ ನೀವು ಮಕ್ಕಳಿಗೆ ಕುಡಿಸಿದ್ರೆ ಅವ್ರ ಡಯರಿಯಾ ಕಡಿಮೆ ಆಗಲ್ಲ. ಇನ್ನೂ ಸೀರಿಯಸ್ ಕಂಡೀಷನ್ ಆಗುತ್ತೆ. ಅದರಲ್ಲಿರೋದು ಸಕ್ಕರೆ, ನೀರು, ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್, ಅಡಿಟಿವ್ಸ್ ಅಷ್ಟು ಬಿಟ್ರೆ ಒಂದು ಯೂಸ್ ಆಗುವಂತ ಕಂಟೆಂಟ್ ಇರಲ್ಲ. ಈ ವಿಷಯದ ಮೇಲೆ ಡಾಕ್ಟರ್ ಶಿವರಂಜನಿ ಅವರು 8 ವರ್ಷದಿಂದನೂ ಕೋರ್ಟಲ್ಲಿ ಹೋರಾಡ್ತಾನೆ ಇದ್ದಾರೆ. ಈಗ ORSLನ ಬ್ಯಾನ್ ಮಾಡಬೇಕು. WHO ಅಪ್ರೂವ್ ಮಾಡಿರುವಂತಹ ORS ಪ್ಯಾಕ್ಸ್ ಅಥವಾ ORS ಪ್ಯಾಕೆಟ್ಗಳನ್ನ ಮಾತ್ರನೇ ಸೇಲ್ ಮಾಡಬೇಕು ಅಂತ ಡಿಕ್ಲೇರ್ ಮಾಡಿದ್ರು. ಆದ್ರೆ ನಮ್ಮ MNC ಕಂಪ್ನಿಗಳು ಸುಮ್ಮನಿರ್ತಾರಾ? ಡೆಲ್ಲಿ ಹೈಕೋರ್ಟ್ಗೆ ಹೋಗ್ಬಿಟ್ಟು ಈಗ ಸಡನ್ ಆಗಿ ಬ್ಯಾನ್ ಮಾಡಿದ್ರೆ ನಾವು ಆಲ್ರೆಡಿ 180 ಕೋಟಿ ಬೆಲೆ ಇರುವಂತಹ ಪ್ರಾಡಕ್ಟ್ಸ್ ಆಲ್ರೆಡಿ ನಾವು ಡಿಸ್ಪ್ಯಾಚ್ ಮಾಡಕ್ಕೆ ರೆಡಿ ಆಗಿದೆ. ಅದೇ ತಯಾರಿಸಿ ಇಟ್ಕೊಬಿಟ್ಟಿದೀವಿ. ಅದನ್ನ ನಾವು ಸೆಲ್ ಮಾಡಲೇಬೇಕು. ಅದನ್ನ ಸೆಲ್ ಮಾಡಕ್ ಬಿಟ್ಬಿಡಿ. ನೆಕ್ಸ್ಟ್ ನೀವು ಬ್ಯಾನ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಕೋರ್ಟ್ ಕೂಡ ಅದಕ್ಕೆ ಅಂಗೀಕಾರ ತೋರಿಸ್ತಾ ಇದೆ. ORS ಪ್ಯಾಕೆಟು ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀಯಾಗೆ ಸಿಗುತ್ತೆ. ಹೊರಗಡೆ ಕೂಡ ₹5 ಇರುತ್ತೆ ಪ್ಯಾಕೆಟು. ಆದ್ರೆ ಈ ORSL ಈ ಶುಗರಿ ಡ್ರಿಂಕು ₹45. ಅವ್ರು ಹೇಳೋ ಪ್ರಕಾರ 185 ಕೋಟಿ ಬೆಲೆ ಇರುವಂತಹ ಪ್ರಾಡಕ್ಟ್ಸ್ ಇದೆ. ಅಂದ್ರೆ ಒಂದು ₹45. ಅಂದ್ರೆ ಡಿವೈಡ್ ಮಾಡಿದ್ರೆ 4 ಕೋಟಿಯಷ್ಟು ಫೇಕ್ ORS ಡ್ರಿಂಕ್ಸು ಮಾರ್ಕೆಟ್ಗೆ ಬಿಡುಗಡೆ ಆಗ್ತಾ ಇದೆ. ಆ 4 ಕೋಟಿ ಪ್ಯಾಕೆಟ್ಸ್ ಅಲ್ಲಿ ಮಿನಿಮಮ್ 1 ಕೋಟಿ ಪ್ಯಾಕೆಟ್ಸ್ ಆದ್ರೂ ಮಕ್ಕಳ ಹೊಟ್ಟೆ ಸೇರುತ್ತೆ. ಆ ಶುಗರಿ ಡ್ರಿಂಕ್‌ನ ಕುಡಿಯೋದ್ರಿಂದ ಹೆಲ್ತ್ ಸರಿಯಂತೂ ಹೋಗಲ್ಲ. ಇನ್ನೂ ಕೆಟ್ಟೋಗ್ಬಿಡುತ್ತೆ, ಹಾಳಾಗುತ್ತೆ. ದಯವಿಟ್ಟು ಮಕ್ಕಳಿಗೆ ORS ಅಂತ ORSLನ ಕುಡಿಸ್ಬೇಡಿ. ಯಾವುದೇ ರೀತಿ ಶುಗರಿ ಡ್ರಿಂಕು, ಸಾಫ್ಟ್ ಡ್ರಿಂಕು, ಕೂಲ್ ಡ್ರಿಂಕ್ಸ್‌ನ ಕುಡಿಸಕ್ ಹೋಗ್ಬೇಡಿ.